ಬೆಂಗಳೂರಿನಾದ್ಯಂತ ಫುಟ್ಪಾತ್ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಒತ್ತುವರಿ ತೆರವಿನ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ವ್ಯಾಪಾರಿಗಳು ಆಗ್ರಹಿಸಿದ್ದಾರೆ. ಪರ್ಯಾಯ ವ್ಯವಸ್ಥೆ ನೀಡಿದ್ರೂ ಫುಟ್ಪಾತ್ ಬಿಡದ ವ್ಯಾಪಾರಿಗಳು ವಿಜಯನಗರದಲ್ಲಿ ಅಂಡರ್ಗ್ರೌಂಡ್ನಲ್ಲಿರೋ 80 ಮಳಿಗೆಗಳ ಮಾರುಕಟ್ಟೆ ಅಂಡರ್ಗ್ರೌಂಡ್ನಲ್ಲಿರುವ ಕಾರಣಕ್ಕೆ ಕಾಲು ಇಡದ ವ್ಯಾಪಾರಿಗಳು, ಹಾಗಾಗಿ ಫುಟ್ಪಾತ್ ಅನ್ನ ಬಿಟ್ಕೊಡೋಕೆ ರೆಡಿ ಇಲ್ಲ ವ್ಯಾಪಾರಿಗಳು. ಸದ್ಯ ನಾವು ವಿಜಯನಗರದಲ್ಲಿರುವಂತಹ ಕೃಷ್ಣದೇವರಾಜ ಮಾರುಕಟ್ಟೆಯ ಒಳಭಾಗದಲ್ಲಿದ್ದೀವಿ. ಇದು ಅಂಡರ್ ಪಾಸ್ನಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಮಾರುಕಟ್ಟೆ. ಈ ಮಾರುಕಟ್ಟೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈ ಮಾರುಕಟ್ಟೆಯ ಒಂದು ವಿನ್ಯಾಸ ಆಗಿರ್ಬೋದು, ಇಲ್ಲಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು AC ಡಕ್ನಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದನ್ನು ವ್ಯಾಪಾರಿಗಳಿಗೋಸ್ಕರನೇ, ಅಂದರೆ ವಿಜಯನಗರದ ಒಂದು ಮಾರುಕಟ್ಟೆಯ ಮುಂಭಾಗ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರನೇ, ವ್ಯಾಪಾರಿಗಳಿಗೋಸ್ಕರನೇ ಅಂತೇಳಿ ಈ ಒಂದು ಮಾರುಕಟ್ಟೆಯನ್ನು ಮಾಡಲಾಯಿತು. ಆದರೆ ಈ ಮಾರುಕಟ್ಟೆಯಲ್ಲಿ ಇದುವರೆಗೂ ಈಗಾಗಲೇ ಓಪನ್ ಆಗಿ ಸುಮಾರು 1 ವರ್ಷ ಆಯ್ತಾ ಬಂತು. ಆದರೂ ಕೂಡ ವ್ಯಾಪಾರಸ್ಥರು ಯಾರು ಬಂದು ವ್ಯಾಪಾರವನ್ನು ಮಾಡಲಿಕ್ಕೆ ರೆಡಿ ಇಲ್ಲ. ಆಗೊಂದು ಈಗೊಂದು ಅಂಗಡಿಗಳನ್ನ ಬಿಟ್ಟರೆ 80 ಮಳಿಗೆಗಳು ಇಲ್ಲಿ ಖಾಲಿ ಇರತಕ್ಕಂಥದ್ದು. ಸುಮಾರು 80 ಮಳಿಗೆಗಳ ಇರುವಂತಹ ಈ ಒಂದು ಅಂಗಡಿಯ ಈ ಒಂದು ಕೆಳಮಹಡಿಯ ಒಂದು ಮಾರುಕಟ್ಟೆಯಲ್ಲಿ ಕೇವಲ ಒಂದು 2-3 ಅಂಗಡಿಯವರು ಮಾತ್ರ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ವ್ಯಾಪಾರ ಕೂಡ ಚೆನ್ನಾಗಿಲ್ಲ ಅಂತಕ್ಕಂಥದ್ದು. ಸಾಕಷ್ಟು ಜನ ಮುಗಿಬಿದ್ದು ಇಲ್ಲಿ ಖರೀದಿಯನ್ನು ಮಾಡಿದ್ರು. ಅಂದರೆ ಒಂದು ಸಣ್ಣ ಪ್ರಮಾಣದ ಒಂದು ಅಮೌಂಟ್ ಕೂಡ ಇಡಲಾಗಿದೆ ಈ ಒಂದು ಮಳಿಗೆಗಳಿಗೆ ಮಾಡಿದ್ರು. ಆದರೆ ಈಗ ಯಾರೂ ಕೂಡ ಇಲ್ಲಿ ಬಂದು ವ್ಯಾಪಾರ ಮಾಡಲಿಕ್ಕೆ ರೆಡಿ ಇಲ್ಲ. ಅದಕ್ಕೆ ಕಾರಣ ಅಂದರೆ ಸಾಕಷ್ಟು ಜನ ಮೇಲ್ಭಾಗದಲ್ಲೂ ವ್ಯಾಪಾರವನ್ನು ಮಾಡ್ತಾರೆ. ಹಾಗಾಗಿ ಅಲ್ಲೇ ವ್ಯಾಪಾರಸ್ಥರು ಅಲ್ಲಿನೇ ಬಂದು ಗಿರಾಕಿಗಳೆಲ್ಲ ತೆಗೆದುಕೊಂಡು ಹೋಗ್ತಾರೆ. ಗ್ರಾಹಕರು ಯಾರೂ ಕೂಡ ಕೆಳಭಾಗಕ್ಕೆ ಬರೋದಿಲ್ಲ. ಹಾಗಾಗಿ ಕೆಳಗಡೆ ಇರುವಂಥವರಿಗೆ ಲಾಸ್ ಆಗ್ತಿದೆ ಅಂತ ಈ ಒಂದು ಮಾರುಕಟ್ಟೆಯಲ್ಲಿ ಇಂತಹ ವ್ಯವಸ್ಥೆ ಇಲ್ಲ ಅಂತ ಅನ್ನೋಂಗಿಲ್ಲ. AC ಡಕ್ ಇದೆ, ಹಾಗೆ ಕರೆಂಟ್ ವ್ಯವಸ್ಥೆ ಇರ್ತಕ್ಕಂಥದ್ದು, ಹಾಗೆ ಯಾವುದೇ ರೀತಿಯಾದಂಥ ಮಳೆ ಬಂದರೂ ಕೂಡ ನೀರು ನಿಲ್ದನೇ ಇರೋ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು. ಬನ್ನಿ, ಇಲ್ಲೊಬ್ರು ದೊಡ್ಡವರಿದ್ದಾರೆ, ಮಾತಾಡ್ಸೋಣ. ಒಂದು ತಿಂಗಳು 1-2 ತಿಂಗಳು ಮಾಡಿದ್ರು, ವ್ಯಾಪಾರ ಎಲ್ಲ ಮೇಲೆ ಹೋಗ್ಬಿಟ್ರು. ಯಾಕೆ ಮೇಲೆ ವ್ಯಾಪಾರ ಆಗ್ತಾ ಇಲ್ಲ ಅಂತ, ಇಲ್ಲಿ ಬಂದಾಗ ವ್ಯಾಪಾರ ಆಗಲಿಲ್ಲ ಅಂತ ಅಂತೀರಾ ನೀವು? ಅದಕ್ಕೆ ಏನು ಕಾರಣ ಇರ್ಬೋದು? ಅದು ಗೊತ್ತಿಲ್ಲ. ಅಂದರೆ ಇಳಿದು ಬರೋಕ್ಕೆ ಮೆಟ್ಲುಗಳಿದೆ, ಲಿಫ್ಟ್ ಇದೆ, ಎಲ್ಲನೂ ಇದೆ, ಎಲ್ಲ ವ್ಯವಸ್ಥೆನೂ ಇದ್ರೂ ಯಾಕೆ ಗ್ರಾಹಕರು ಇಲ್ಲಿ ಬರಲಿಲ್ಲ? ಅದೇನಿಲ್ಲ, ಮೇಲೆ ಅಂಗಡಿಗಳಿದೆ, ಕೆಳಗಡೆ ಬೆಳಕೆ ಆಗ್ತಾ ಇಲ್ಲ ಅವರು. ಓಕೆ ಓಕೆ, ನೀವೇನು ಹೇಳ್ತೀರಾ? ಮೇಲ್ಗಡೆ ಇರೋ ಅಂಗಡಿಯವ್ರನ್ನೂ ಕೂಡ ಎತ್ತಿಸಿದ್ರೆ ಕೆಳಗಡೆ ಎಲ್ಲರೂ ಬಂದು ವ್ಯಾಪಾರ ಮಾಡ್ತಾರೆ ಅಂತ? ಗ್ಯಾರಂಟಿ ಬಂದೇ ಬರ್ತಾರೆ. ಗ್ರಾಹಕರು ತಪ್ಪಿಲ್ಲ, ವ್ಯಾಪಾರಿಗಳದೇ ತಪ್ಪು. ಇಷ್ಟ ಬರೋದು ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು. 2 ವರ್ಷ ಆಯಿತು. 2 ವರ್ಷ ಆಯಿತು. 2 ವರ್ಷದಿಂದ ಇಲ್ಲಿ ಗ್ರಾಹಕರು ಬರ್ತಾ ಇದ್ದಾರಾ? ಇಲ್ಲ, ಅಂದರೆ ಬರ್ತಾರೆ ರೆಗ್ಯುಲರ್ ಕಸ್ಟಮರ್ಗಳು, ಗೊತ್ತಿರೋರಿಗಷ್ಟೇ. ಇಲ್ಲಿ ಅಂಗಡಿ ಐತೆ ಅಂತಾನೆ ಕೆಲವು ಜನಕ್ಕೆ ಗೊತ್ತಿಲ್ಲ. ಸರಿ, ಈಗ ಅಲ್ಲಿ ಮೇಲ್ಗಡೆ ಯಾಕೆ ಬರ್ತಿಲ್ಲ ಅಂತ ಅನ್ಕೋತೀರಾ? ವ್ಯಾಪಾರಿಗಳು ಇಲ್ಲಿಗೆ ಬರ್ತಾನೆ ಇರೋದು ಕಾರಣ ಏನು? ಅಂದ್ರೆ ಗ್ರಾಹಕರು ಬರ್ತಾನೆ ಸಿಗತ್ತಲ್ಲ, ಅಲ್ಲೇ ಗಾಡಿ ಅಲ್ಲೇ ಹಂಗೆ ತಗೊಂಡು ಹಂಗೆ ಹೊಂಟೋಯ್ತಾರೆ. ಈಗ ಫುಟ್ಪಾತ್ ತೆರವು ಮಾಡ್ತಾ ಇದ್ದಾರೆ. ಸೊ ಆವಾಗ ವ್ಯಾಪಾರಿಗಳು ಕೇಳ್ತಾ ಇದ್ದಾರೆ, ನಮಗೆ ಬೀದಿ ಬದಿ ವ್ಯಾಪಾರಿಗಳು ಕೇಳ್ತಾ ಇದ್ದಾರೆ, ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದೆ. ಪರ್ಯಾಯ ವ್ಯವಸ್ಥೆ ಇದೆಯಲ್ಲ? ಇದೆ ಅಕ್ಕ, ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೇರೆಯವ್ರು ಇವಾಗ ಸೇರ್ಕೊಂಡಿರೋರು ಅವರೆಲ್ಲ ಕೇಳ್ತಾ ಇದ್ದಾರೆ. ಈಗ ನೋಡ್ಬೋದು ಎಷ್ಟು ಒಳ್ಳೆಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ. ಇಷ್ಟಾದರೂ ಕೂಡ ಮಾರುಕಟ್ಟೆಯ ಒಳಗಡೆ ಬಂದು ವ್ಯಾಪಾರ ಮಾಡಲಿಕ್ಕೆ ವ್ಯಾಪಾರಸ್ಥರು ರೆಡಿ ಇಲ್ಲ ಅಂತಕ್ಕಂಥದ್ದು. ಪರ್ಯಾಯ ವ್ಯವಸ್ಥೆ ಅವರು ಏನು ಕೇಳ್ತಾ ಇದ್ದಾರೆ, ಯಾವ ಭಾಗದಲ್ಲಿ ಕೇಳ್ತಾ ಇದ್ದಾರೆ, ಈ ಒಂದು ವಿಚಾರವಾಗಿ ಸರ್ಕಾರ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳುತ್ತೆ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.